ಈ ವಾರ ಪೂರ್ತಿ ಮಳೆ ಅಂತೆ ನಮ್ಮ ಬೆಂಗಳೂರಲ್ಲಿ. ಬ್ಯಾಂಗ್ಳೂರ್ ವೆದರ್ ಅಂತೂ ಸಂಜೆ ಆದಮೇಲೆ ಚಳಿ ಚಳಿ ಆಗಿರುತ್ತೆ. ಬಿಸಿ ಬಿಸಿ ಆನಿಯನ್ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಣ್ಣದಾಗಿ ಆನಿಯನ್ ಸ್ಲೈಸಸ್ ಕಟ್ ಮಾಡ್ಕೊಳ್ಳಿ. ಉದ್ದದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕಲಸಿಬಿಡಿ. ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಮೈದಾ ಹಿಟ್ಟು, ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರ್, ಲೈಕ್ ನಾನು 1.5 ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನೀವು ಅಷ್ಟೇ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, 1 ಸ್ಪೂನ್ ಆಯಿಲ್, ಇದಿಷ್ಟನ್ನು ಹಾಕಿ ಕಲಿಸ್ಕೊಳ್ಳೋದು. ಆದರೂ ಯಾವ ಅಂಶ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ವಾಟರ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಇನ್ನೊಂದು ಕಡೆ ಎಣ್ಣೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಬಿಸಿ ಎಣ್ಣೆಗೆ ಕಲಸಿಟ್ಟಿರೋ ಆನಿಯನ್ ಪಕೋಡ ಹಿಟ್ಟನ್ನು ಹಾಕೋಣ. ಸೊ ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕು. ಆನಿಯನ್ಸ್ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ. ಹೊರಗೆ ತಿಂತೀವಲ್ಲ ಪಕೋಡ, ಅದೇ ಟೇಸ್ಟು ಅದೇ ಕ್ರಿಸ್ಪಿನೆಸ್ ಕೂಡ ಮನೇಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಮೇಲೆ ಬಿಸಿ ಬಿಸಿ ರಸಮ್ ಸಾಂಬಾರು, ಅದ್ರ ಪಕ್ಕದಲ್ಲಿ ಪಕೋಡ, ವಾವ್ ಎಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ.